Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ತೈಲ ಬೆಲೆ ಏರಿಕೆಯನ್ನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯಿಂದ ಧರಣಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿಯಿಂದ ಧರಣಿ. ಎಂಎಲ್ಸಿ ಸಿಟಿ ರವಿ ಅವರ ನೇತೃತ್ವದಲ್ಲಿ ವಿನೂತನವಾಗಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡುತ್ತಿದೆ. ಕಿವಿಯಲ್ಲಿ ದಾಸವಾಳ ಹೂವನ್ನ ಇಟ್ಕೊಂಡು ಕಾರ್ಯಕರ್ತರು ಧರಣಿಯನ್ನ ಮಾಡುತ್ತಿದ್ದಾರೆ. ಕೈಯಲ್ಲಿ ತೆಂಗಿನ ಚಿಪ್ಪನ್ನ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ ಬಳಿ ನಡೀತಾ ಇರುವ ಪ್ರತಿಭಟನೆ. ಕಾಂಗ್ರೆಸ್ ಚಿಪ್ಪು ದಾಸವಾಳ ಹೂ ನೀಡಿದೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಖಂಡಿಸಿ ಬಿಜೆಪಿಯಿಂದ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನಿಂದ ನಮಗೆ ಚಿಪ್ ಸಿಕ್ಕಿದೆ, ಕಿವಿಯಲ್ಲಿ ಹೂ ಇಟ್ಟಿದ್ದಾರೆ ಅನ್ನೋ ಸಾಂಕೇತಿಕ ಪ್ರತಿಭಟನೆ ಇದು. ₹3 ಪೆಟ್ರೋಲ್ ದರ ಹಾಗೆಯೇ ₹3.5 ಡೀಸೆಲ್ ದರವನ್ನ ಕಾಂಗ್ರೆಸ್ ಸರ್ಕಾರ ಏರಿಕೆ ಮಾಡಿದೆ. ಗ್ಯಾರಂಟಿಗಳ ನಡುವೆ ಈ ರೀತಿಯಾಗಿ ಕಾಂಗ್ರೆಸ್ ನಮಗೆ ಬರೆ ಎಳಿತಾ ಇದೆ, ಗ್ಯಾರಂಟಿ ಎಲ್ಲ ಬರೀ ಸುಳ್ಳು ಅಂತ ಹೇಳಿ ಬಿಜೆಪಿ ಇಲ್ಲಿ ತನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಎಂಎಲ್ಸಿ ಸಿಟಿ ರವಿ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಹೋರಾಟ. ಇನ್ನು ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಜನರ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ. ಹಾಗಾಗಿನೇ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಏರಿಕೆ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿಯವರ ಆಕ್ರೋಶದ ನುಡಿಗಳಿವು. ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಎಂಪಿ ಚುನಾವಣೆಯಲ್ಲಿ ಸೋತ್ರು ಅನ್ನೋ ಕಾರಣಕ್ಕೆ ಅವರು ಜನರ ಮೇಲೇನೆ ದ್ವೇಷ ಸಾಧಿಸುತ್ತಿದ್ದಾರೆ. ಬೆಲೆ ಏರಿಕೆ ಮಾಡಿ ಜನರಿಗೆ ತೊಂದರೆಯನ್ನ ಕೊಡ್ತಿದ್ದಾರೆ. ಜನಸಾಮಾನ್ಯರಿಗೆ ಬರೆಯನ್ನ ಹಾಕಿ ಲೂಟಿ ಹೊಡಿತಿದ್ದಾರೆ ಅಂತ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬಂದ ತಕ್ಷಣವೇ ಬೆಲೆ ಏರಿಕೆಯನ್ನೇ ತನ್ನ ನೀತಿಯಾಗಿ ಮಾಡ್ಕೊಳ್ತು. ತರಕಾರಿ ದರ ಏರಿಕೆ ಮಾಡಿದ್ರು, ಆಮೇಲೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು, ಬಡವರು ತಗೊಳ್ಳೋ ಪಾಣಿ, ಇನ್ಕಮ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ಅದ್ರ ದರನೂ ಕೂಡ ಹೆಚ್ಚಳ ಮಾಡಿದ್ರು. ಈಗ ಈ ಸರ್ಕಾರ ಬಂದ ನಂತರ ಎರಡನೇ ಬಾರಿಗೆ ಪೆಟ್ರೋಲ್ ಮೇಲೆ ಅಧಿಕ ಸೆಸ್ಸನ್ನು ವಿಧಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನೋಡಿ, ಮೂಗು ಹಿಡಿದ್ರೆ ಬಾಯಿ ಬಿಡಬೇಕಾಗತ್ತೆ ಅಂತಾರಲ್ಲ, ಹಾಗೆ ಒಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ ದರನ ಏರಿಕೆ ಮಾಡಿದ್ರೆ ಅದು ಬೆಲೆ ಏರಿಕೆಗೆ ಲೈಸೆನ್ಸ್ ಕೊಟ್ಟಂಗೆ. ಎಲ್ಲ ಬೆಲೆಗಳು ತಾನಾಗೇ ಏರಿಕೆ ಆಗ್ತವೆ ಅದು ಹಿಂದ್ಗಡೆನೆ. ಯಾಕೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ಲು ಎಲ್ಲ ವಸ್ತುವಿನ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ನು, ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್ ಎಲ್ಲದ್ರ ಹಿಂದ್ಗಡೆನೂ ಅದು ಕನೆಕ್ಟ್ ಇರುತ್ತೆ. ಈಗ ಇವರು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿದ್ದಾರೆ. ನಾನು ನಿನ್ನೆ ಇಲ್ಲಿ ಬರಬೇಕಾದ್ರೆ ದರ ಏರಿಕೆ ಅಂತ ಅಂದಮೇಲೆ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ, ರಾಜಸ್ಥಾನದಲ್ಲಿ ಎಷ್ಟಿದೆ ಅಂತ ಹೀಗೆ ಪೆಟ್ರೋಲ್ ದರವನ್ನು ಆನ್ಲೈನಲ್ಲಿ ಚೆಕ್ ಮಾಡಿದೆ. ಮಹಾರಾಷ್ಟ್ರದಲ್ಲಿರೋದು ₹91.40 ಪೆಟ್ರೋಲು, ಅದರ ಒಂದು 10 ಪೈಸೆ ಆಚೆ ಈಚೆ ಪೆಟ್ರೋಲ್ ಮತ್ತು ಡೀಸೆಲ್ ದರ. ಅದೇ ಹತ್ತತ್ರದಲ್ಲಿ ಒಂದು 10-15 ಪೈಸೆ ಹೆಚ್ಚು ಕಡಿಮೆನಲ್ಲಿ ರಾಜಸ್ಥಾನದಲ್ಲಿದೆ. ಇಲ್ಲಿ ₹103. ಇನ್ನು ರಾಜ್ಯಾದ್ಯಂತ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಜನಸಾಮಾನ್ಯರು ಏನ್ ಹೇಳಿದ್ದಾರೆ ನೋಡೋಣ. ಇದು ಸಮಸ್ಯೆ ಆಗುತ್ತೆ ಸರ್, ಬಡವರಿಗೆ ತುಂಬ ಸಮಸ್ಯೆ ಆಗುತ್ತೆ, ಮತ್ತು ಮಧ್ಯಮ ವರ್ಗದವ್ರಿಗಂತೂ ತುಂಬ ಸಮಸ್ಯೆ ಆಗುತ್ತೆ. ಅಂದರೆ ಅವರು ಜಾಬ್ ಮಾಡಿ ಮೊದಲೇ ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಅದಕ್ಕೆ ಇದು ಜಾಸ್ತಿ, ಮತ್ತು ರೇಟ್ ಕಡಿಮೆ ಆಗಬೇಕು. ಎಲ್ಲ ಬಸ್ಸಿಗೆ ಹೋಗೋಕ್ಕಾಗೋದಿಲ್ಲ, ಎಲ್ಲರೂ ಟೂ ವೀಲರಲ್ಲಿ ಓಡಾಡೇಬೇಕು, ಎಲ್ಲ ಬಸ್ಸಲ್ಲಿ ಎಲ್ಲರೂ ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ರೇಟ್ ಎಲ್ಲ ಕಡಿಮೆ ಮಾಡಬೇಕು. ಏನು ಹೇಳ್ತೀವಿ, ಎಲ್ಲ ಫ್ರೀ ಅಂತೇಳಿ ಎಲ್ಲ ರೀತಿಯಿಂದನೂ ಎಲ್ಲನೂ ರೇಟ್ ಜಾಸ್ತಿ ಮಾಡ್ಕೊಂಡು ಅದು ಗೊತ್ತಾಗ್ತಾಯಿಲ್ಲ. ಈ ಜನಗಳಿಗೇನು ಗೊತ್ತು, 2,000 ಕೊಡ್ತಾರೋ, ಆಮೇಲೆ ಅಕ್ಕಿರೆ ದುಡ್ಡು ಕೊಡ್ತಾರೆ ಅಷ್ಟೇ ಗೊತ್ತು, ಉಳಿದಿದ್ದು ಏನು ಗೊತ್ತಾಗ್ತಾ ಇಲ್ಲ. ಬರೀ ಭಾಳ ಆಗ್ತಾಯಿದೆ. ಯಾರು ನೋಡೋ ಅವ್ರಿಗೆ, ಆ ಗೌರ್ಮೆಂಟಿಗೆ ಯಾರು ಕೇಳೋರು, ಅವ್ರು ಮಾಡಿದ್ದೇ ಕರೆ ಆಗಿಬಿಟ್ಟಿದೆ ಅಲ್ವಾ.
ಫ್ರೀ ಅಂತೇಳಿ ಎಷ್ಟು ಲೂಟಿ ಮಾಡ್ತಾರೆ ಏನು ಗೊತ್ತಾ? ಈಗ ಬಾಂಡ್ ಪೇಪರ್ 100 ರೂಪೀಸ್ ಇದು ಹೋಯ್ತು, ಮಿನಿಮಮ್ 500 ಆಯ್ತು. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬರೀ 2000 ದುಡ್ಡು ಬರ್ತೈತಿ, ಖುಷಿ ಆಯಿತು. ಯಾರ ಕಡೆಯಿಂದ ಹೋಗಿ ನಮ್ಮ ಕಡೆಯಿಂದ ಹೋಗಿ ಹೆಣ್ಮಕ್ಳು ಹೋಗ್ತಾ ಇದೆ ಅಷ್ಟೇ. ಅದು ಸಮಸ್ಯೆ ಆಗ್ತೈತಲ್ರಿ, ಅದರಿಂದ ಆರಾಮಾಗ್ತೈತಿ. ಏನು ಎಲ್ಲ ರೇಟ್ ಜಂಪ್ ಆಗ್ತಾವೆ, ಆಟೋಮೆಟಿಕ್ ಜಂಪ್ ಆಗ್ತಾವೆ. ಯಾಕಂದ್ರೆ ಅವ್ರು ಗ್ಯಾರಂಟಿ ಇದು ಕೊಡಬೇಕಲ್ಲ ಅವರು. ಈಗ ಅದನ್ನು ಹೇಳಂತೀನಲ್ರಿ, ಗ್ಯಾರಂಟಿ ಕೊಡಬೇಕಲ್ಲ ಅವರು. ಇದರಿಂದ ನಮ್ಮ ಮೇನ್ ಇರೋದಿದೆ ಟ್ರಾನ್ಸ್ಪೋರ್ಟೇಷನ್. ಆ ಟ್ರಾನ್ಸ್ಪೋರ್ಟೇಷನ್ಲಿಂದ ಎಲ್ಲ ಮುಂದೆ ಇದು ಹೆಚ್ಚಿಗೆ ಆಗೋದು ರೇಟ್. ಇದರಿಂದ ಅವ್ರಿಗೆ ಫಾಯ್ದೆ ಐತಿ ಅಲ್ರಿ. ಇದು ದೊಡ್ಡ ಸಮಸ್ಯೆ ಇದೆ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗ್ಬೇಕಾಗಿತ್ತು, ಅಂತಾದ ಇನ್ನೂ ಕಡಿಮೆ ಆಗೋ ಹೊತ್ತಿನಾಗ ಮತ್ತು ಈಗ ಜಾಸ್ತಿ ಮಾಡ್ತಾರೆ. ಏನು ಅರ್ಥ ಇದೆ? ಎಲ್ಲರಿಗೂ ತೊಂದರೆ, ರೈತರಿಂದ ಹೇಳ್ಕೊಂಡು ಎಲ್ಲರಿಗೂ ತೊಂದರೆ. ಪೆಟ್ರೋಲ್ ಡೀಸೆಲ್ ಕಾಸ್ಟ್ಲಿ ಮಾಡ್ಕೊತ ಹೋದ್ರೆ ಮತ್ತೆ ಎಲ್ಲರಿಗೂ ತೊಂದರೆನೇ ಅಲ್ರಿ. ಈ ಸರ್ಕಾರಕ್ಕೇನು ಅವ್ರಿಗೇನು ಅವ್ರು ತಿಳಿದಂಗೆ ಅವ್ರು ಮಾಡ್ಲಿಕ್ಕತ್ತಾರ. ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗಿದ್ದ ಪರಿಸ್ಥಿತಿ. ಏನು ಮಾಡ್ಲಿಕ್ಕಾಗತ್ತೆ ಹಿಂಗಾದ್ರೆ? ಇದು ಬಂದುಬಿಟ್ಟು ಕಾಮನ್ ಮ್ಯಾನಿಗೆ ಭಾಳ ಎಫೆಕ್ಟ್ ಆಗುತ್ತೆ. ಈಗ ನಾವು 2 ವೀಲರ್ ಎಲ್ಲ ಅಡ್ಡಾಡ್ತೀವಿ. ಸೊ ಇದು 3 ರೂಪಾಯಿ ಅಂದರೆ ಜಾಸ್ತಿ ಆಯಿತು. ಸೊ ಇದು ಎಫೆಕ್ಟ್ 100% ಆಗುತ್ತೆ. ಸೊ ಡೇ ಬೈ ಡೇ ಎಲ್ಲ ಕಾಸ್ಟ್ ಇರುತ್ತೆ ಇದರ ಹಿಂದೆ. ಇವು ಕಾಯಿಪಲ್ಯ ಆಯಿತು, ನಮ್ಮ A to Z ಏನು ಡೈಲಿ ರೂಟೀನ್ ಟ್ರಾನ್ಸ್ಪೋರ್ಟ್ ಇರ್ತು. ಸೊ ಕರ್ನಾಟಕದಿಂದ ಎಲ್ಲ ಆಟೋಮೆಟಿಕ್ A to Z ಎಲ್ಲ ಇರುತ್ತೆ. ದಿಸ್ ವಿಲ್ ಎಫೆಕ್ಟ್ ದ ಕಾಮನ್ ಮ್ಯಾನ್. ಭಾಳ ತೊಂದರೆ ಆಗುತ್ತೆ. ಫ್ರೀ ಹೇಳ್ತಾ ಇದ್ದಾರೆ, ಇದು ರೇಟ್ ಏರಿಸ್ತಾ ಇದ್ದಾರೆ. ಸೊ ಈ ರೊಕ್ಕನೇ ಏನು ಬರ್ಡನ್ ಕಾಮನ್ ಮ್ಯಾನಿಗೆ ಆಗುತ್ತೆ. ಫ್ರೀ ಎಲ್ಲರಿಗೆ ಸಿಗ್ತಾ ಇಲ್ಲ. ಜಾಸ್ತಿ ಮಾಡಿದ್ದಾರೆ ಸರ್, ಮಾಡಲಿ. ಅದಾಯಿತು, ಮಧ್ಯರಾತ್ರಿಯಿಂದ ಏರ್ತಿದ್ರು ಇಷ್ಟು ಸಲ. ಇವಾಗ ಈಗ ಏರ್ಸಿದ್ದಾರೆ ಅಂತಂದರೆ ಏನಿದು? ಸ್ಟಾಕ್ ಇರ್ತದೆ ಅವರಲ್ಲಿ ಬೇಕಾದಷ್ಟು, ಅದೇ ಇಟ್ಕೊಂಡಿದ್ದಾರೆ. ನಮಗೆ 3 ರೂಪಾಯಿ 4 ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ಎಲ್ಲಿಂದ ತುಂಬಬೇಕು ಸರ್ ನಾವು? ಅವ್ರು ರಾತ್ರಿ ಏರ್ಸಿದ್ರೆ ರಾತ್ರಿ ಸರಿ ಆಯಿತು. ನಾವೀಗ ವಾಪಸ್ ಹೋಗ್ತಾ ಇದ್ದೇನೆ, ಡೀಸೆಲ್ ಹಾಕೋದಿಲ್ಲ. ಯಾಕಂದರೆ ಡೀಸೆಲಿಗೆ ದುಡ್ಡು ಕೊಡಲಿಲ್ಲ, ಬೇಕಲ್ಲ ಡೀಸೆಲಿಗೆ ದುಡ್ಡು. ಅದಕ್ಕೆ ನಾವು ಈ ಥರ ಮಾಡಿದ್ರೆ ಯಾಕೆ ಸರ್ ಅವರು? ಅವ್ರಿಗೆ ಬೇಕಾದಾಗ ಏರ್ಸ್ಕೊಳ್ಳೋದು, ಬೇಕಾದಾಗ ಬಿಡ್ಬೋದು ಅವರು. ಒಂದು ಕಡೆ ಫ್ರೀ, ಅದೆಲ್ಲ ಫ್ರೀ ಕೊಡೋದು ಬೇಡ ನಮಗೆ. ನಾವು ಫ್ರೀ ಕೊಡ್ರಿ ಅಂತ ಯಾರು ಹೇಳಿದ್ದಾರೆ ನಮಗೆ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.